ಅವರನ್ನು ಹೋಗಲು ಬಿಡಿ, ನನ್ನ ತಂದೆಯ ಸ್ನೇಹಿತ ಹೇಳಿದ. ಅವರು ನೈಸರ್ಗಿಕ ಪ್ರತಿಭೆಯನ್ನು ಬೆಳೆಸಿಕೊಳ್ಳುತ್ತಿರಬಹುದು. ನನ್ನ ತಂದೆ ಅವನನ್ನು ದುರುಗುಟ್ಟಿ ನೋಡಿದರು. ಹೌದು, ಅದು ಕಾನೂನುಬಾಹಿರ, ನನ್ನ ತಂದೆ ಮೃದುವಾಗಿ ಹೇಳಿದರು. ಆದರೆ ನೀವು ಹುಡುಗರೇ ಉತ್ತಮ ಸೃಜನಶೀಲತೆ ಮತ್ತು ಮೂಲ ಚಿಂತನೆಯನ್ನು ತೋರಿಸಿದ್ದೀರಿ. ಮುಂದುವರಿಯಿರಿ. ನನಗೆ ನಿಮ್ಮ ಬಗ್ಗೆ ನಿಜವಾಗಿಯೂ ಹೆಮ್ಮೆಯಿದೆ. ನಿರಾಶೆಗೊಂಡ ಮೈಕ್ ಮತ್ತು ನಾನು ಸುಮಾರು 20 ನಿಮಿಷಗಳ ಕಾಲ ಮೌನವಾಗಿ ಕುಳಿತು ನಮ್ಮ ಕಸವನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದೆವು. ಉದ್ಘಾಟನೆಯ ದಿನದಂದು ವ್ಯವಹಾರ ಮುಗಿದಿತ್ತು. ಪುಡಿಯನ್ನು ಗುಡಿಸುತ್ತಾ ನಾನು ಮೈಕ್ ಕಡೆಗೆ ನೋಡಿ, ಜಿಮ್ಮಿ ಮತ್ತು ಅವನ ಸ್ನೇಹಿತರು ಹೇಳಿದ್ದು ಸರಿ ಎಂದು ನಾನು ಭಾವಿಸುತ್ತೇನೆ. ನಾವು ಬಡವರು ಎಂದು ಹೇಳಿದೆ. ನಾನು ಹಾಗೆ ಹೇಳುತ್ತಿದ್ದಂತೆ ನನ್ನ ತಂದೆ ಹೊರಟು ಹೋಗುತ್ತಿದ್ದರು. ಹುಡುಗರೇ, ಅವರು ಹೇಳಿದರು, ನೀವು ಬಿಟ್ಟುಕೊಟ್ಟರೆ ಮಾತ್ರ ನೀವು ಬಡವರು. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಏನನ್ನಾದರೂ ಮಾಡಿದ್ದೀರಿ. ಹೆಚ್ಚಿನ ಜನರು ಶ್ರೀಮಂತರಾಗುವ ಬಗ್ಗೆ ಮಾತ್ರ ಮಾತನಾಡುತ್ತಾರೆ ಮತ್ತು ಕನಸು ಕಾಣುತ್ತಾರೆ. ನೀವು ಏನನ್ನಾದರೂ ಮಾಡಿದ್ದೀರಿ. ನಿಮ್ಮಿಬ್ಬರ ಬಗ್ಗೆ ನನಗೆ ತುಂಬಾ ಹೆಮ್ಮೆಯಿದೆ. ನಾನು ಅದನ್ನು ಮತ್ತೆ ಹೇಳುತ್ತೇನೆ, ಮುಂದುವರಿಯಿರಿ. ಬಿಟ್ಟುಕೊಡಬೇಡಿ. ಮೈಕ್ ಮತ್ತು ನಾನು ಮೌನವಾಗಿ ನಿಂತಿದ್ದೆವು. ಅವು ಒಳ್ಳೆಯ ಮಾತುಗಳಾಗಿದ್ದವು, ಆದರೆ ನಮಗೆ ಏನು ಮಾಡಬೇಕೆಂದು ಇನ್ನೂ ತಿಳಿದಿರಲಿಲ್ಲ. ಹಾಗಾದರೆ ಅಪ್ಪ, ನೀವು ಯಾಕೆ ಶ್ರೀಮಂತರಲ್ಲ? ನಾನು ಕೇಳಿದೆ. ಏಕೆಂದರೆ ನಾನು ಶಾಲಾ ಶಿಕ್ಷಕನಾಗಲು ಆರಿಸಿಕೊಂಡೆ. ಶಾಲಾ ಶಿಕ್ಷಕರು ನಿಜವಾಗಿಯೂ ಶ್ರೀಮಂತರಾಗುವ ಬಗ್ಗೆ ಯೋಚಿಸುವುದಿಲ್ಲ. ನಮಗೆ ಕಲಿಸಲು ಇಷ್ಟ, ನಾನು ನಿಮಗೆ ಸಹಾಯ ಮಾಡಬಹುದೆಂದು ನಾನು ಬಯಸುತ್ತೇನೆ, ಆದರೆ ನನಗೆ ನಿಜವಾಗಿಯೂ ಹಣ ಸಂಪಾದಿಸುವುದು ಹೇಗೆಂದು ತಿಳಿದಿಲ್ಲ. ಮೈಕ್ ಮತ್ತು ನಾನು ತಿರುಗಿ ನಮ್ಮ ಶುಚಿಗೊಳಿಸುವಿಕೆಯನ್ನು ಮುಂದುವರಿಸಿದೆವು. ನನಗೆ ಗೊತ್ತು, ನನ್ನ ತಂದೆ ಹೇಳಿದರು, ನೀವು ಹುಡುಗರೇ ಶ್ರೀಮಂತರಾಗುವುದು ಹೇಗೆ ಎಂದು ಕಲಿಯಲು ಬಯಸಿದರೆ ನನ್ನನ್ನು ಕೇಳಬೇಡಿ. ನಿಮ್ಮ ತಂದೆ ಮೈಕ್ ಜೊತೆ ಮಾತನಾಡಿ. ನನ್ನ ಅಪ್ಪ? ಮೈಕ್ ಬಾಡಿದ ಮುಖದಿಂದ ಕೇಳಿದ. ಹೌದು, ನಿನ್ನ ಅಪ್ಪ. ನನ್ನ ಅಪ್ಪ ನಗುತ್ತಾ ಪುನರಾವರ್ತಿಸಿದರು. ನಿನ್ನ ಅಪ್ಪ ಮತ್ತು ನಾನು ಒಂದೇ ಬ್ಯಾಂಕರ್ ಮತ್ತು ಅವರು ನಿಮ್ಮ ಅಪ್ಪನ ಬಗ್ಗೆ ಹೊಗಳುತ್ತಾರೆ. ಹಣ ಸಂಪಾದಿಸುವ ವಿಷಯದಲ್ಲಿ ನಿನ್ನ ಅಪ್ಪ ಅದ್ಭುತ ಎಂದು ಅವರು ನನಗೆ ಹಲವಾರು ಬಾರಿ ಹೇಳಿದ್ದರು. ನನ್ನ ಅಪ್ಪ? ಮೈಕ್ ಮತ್ತೆ ಅಪನಂಬಿಕೆಯಿಂದ ಕೇಳಿದ. ಹಾಗಾದರೆ ಶಾಲೆಯಲ್ಲಿ ಶ್ರೀಮಂತ ಮಕ್ಕಳಂತೆ ನಮಗೆ ಒಳ್ಳೆಯ ಕಾರು ಮತ್ತು ಒಳ್ಳೆಯ ಮನೆ ಏಕೆ ಇಲ್ಲ? ಒಳ್ಳೆಯ ಕಾರು ಮತ್ತು ಒಳ್ಳೆಯ ಮನೆ ಇದ್ದ ಮಾತ್ರಕ್ಕೇನ?